ಹುನಗುಂದ ತಾಲೂಕ್ ಪಂಚಾಯತ್ ಪಂಚ ಗ್ಯಾರಂಟಿ ಯೋಜನೆ ಸಮಿತಿ ಕುಂದುಕೊರತೆ ಸಭೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲಿಯೇ ಕೆಲವು ಸಾರ್ವಜನಿಕರ ಕೊರತೆಗಳನ್ನು ಆಲಿಸಿದ ಪಂಚ ಗ್ಯಾರಂಟಿ ಅಧ್ಯಕ್ಷ ಮುತ್ತಣ್ಣ ಕಲಗೂಡಿ, ಹಿರೇಬಾದವಾಡಗಿ ಜನವರಿ 9 ಹುನಗುಂದ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಹಿರೇಬಾದವಾಡಗಿ ವತಿಯಿಂದ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಾನಿಕ ಸಮಿತಿಯ ಕುಂದುಕೊರತೆ ಸಭೆಯನ್ನು ಇಂದು ನಡೆಸಲಾಯಿತು. ಸಭೆಗೆ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಮುತ್ತಣ್ಣ ಕಲಗೂಡಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸ್ಥಳದಲ್ಲಿಯೇ ಸಾರ್ವಜನಿಕರ ಕೊರತೆಗಳನ್ನು ಆಲಿಸಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಕಂತೆ ತಕ್ಷಣ ಸ್ಪಂದಿಸುವ ಭರವಸೆ ನೀಡಿದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದು ಯೋಜನೆಗಳ ಅನುಷ್ಠಾನದ ಕುಂದುಕೊರತೆಗಳನ್ನು ಪರಿಹರಿಸಲು ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಮುಖಂಡರು, ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಲ್ ತೊಂದರೆ ಅದ್ರಾಗ ಜಾತಕನ ಸಿಗುತ್ತೆ. ನೀವು ಏಟೇಟ್ ಬಳಸ್ತೀರಿ, 88% ಅಂತ ಹೇಳಿದ್ದೀನಿ. ಆಮೇಲೆ ಎಲ್ಲರೂ ಒಂದು ರೊಕ್ಕ ಕಟ್ತಾರೆ ಅಂತ ಹೇಳ್ತೀವಿ, ಕೇಳಕಟ್ಟಾರೆ ತಾಯಂದ್ರೆ ಈಗ ಯಾರ ನಿಮ್ಮ ಕರೆಂಟ್ ಬಿಲ್ ವಿದ್ಯುತ್ ಫ್ರೀ ಆಗಿಲ್ಲ, ಯಾರಾದ್ರೂ ಬಿಲ್ ಕಟ್ಟಿರ ಫಲ ಪಡೆದಿರಿ ನಾವು, ಆದ್ರೆ ನಾವು ಹೆಚ್ಚುವರಿ ಪಡೆದಕ್ಕೆ ನಾವು ಕಟ್ಟಬೇಕಾಗುತ್ತೆ. ಎಲ್ಲರೂ ಆಲ್ಮೋಸ್ಟ್ ಎಜುಕೇಶನ್ ಮುಂದಿನ ಐತಿ. ನಿಮ್ಗೆ ಯಾರ್ಯಾರ ಗೊತ್ತಾಗಲಿಲ್ಲ ಅನ್ನೋ ಸಮಯಕ್ಕೆ ನೀವು ಆನ್ಲೈನ್ ಮಾಡಿ ಆ 3 ತಿಂಗಳೇ 3,000 ರೂಪಾಯಿ ಡಿಗ್ರಿ ಮುಗಿದವ್ರಿಗೆ ಬರುತ್ತೆ, 1500 ರೂಪಾಯಿ ಡಿಪ್ಲೊಮಾ ಮುಗಿದವರಿಗೆ ನಾನು ಕಳಿಸ್ಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ವಿನಂತಿ. ಕಟ್ಟಿ ತಗೋಬೇಕು. ನಾಳೆಗೆ ಬಸ್ ಬರ ಮಾಡ್ತೀನಿ, ನಾಳೆಗೆ ಬಸ್ ಬರಂಗ ಅಲ್ಲಮ್ಮ ಹೇಳಕತ್ತಿರಲಿಲ್ಲ. ಊರಿನ ಅವ್ರವ್ರು ಕಟ್ಟಿ ಮುಂದೆ ತಗೊಂಡ್ರಂದ್ರ ನಾಳೆಗೆ ಬಸ್ ಎಷ್ಟು ಬಸ್ ಬರ್ತಾವ, ಇಲ್ಕಲ್ ಡಿಪೋಟ್ ಇರ್ಬೋದು, ಹುನಗುಂದ ಡಿಪೋಟ್ ಇರ್ಬೋದು, ಎಲ್ಲಾ ಬಸ್ಸು ನಮ್ಮೂರೊಳಗೆ ಕಳಿಸುವಂತ ಜವಾಬ್ದಾರಿ ಮಾಡ್ತೀವಿ. ಮೊದಲು ಕಟ್ಟಿ ಗಿಟ್ಟಿ ತಕೊಂಡು ಕಟ್ಟಿ ತೊಟ್ಟು ತರಿಸಿರ ಬಂದ ಮಾತಾಡ ಪಂಚಾಯತ್ ಅವ್ರು ಬಂದು ಕಟ್ಟಿ ಗಿಟ್ಟಿ ತೆಗಿಸಿರ ಅಧ್ಯಕ್ಷ ಸದಸ್ಯರ ಮೇಲೆ ಗಟ್ಟಿಯಾಗಿ ಇರ್ತೀನಿ ಅಂದ್ರೆ ನಾ ಬರ್ತೀನಿ. ಭಾಳ ಅಂದ್ರೆ 4 ದಿವಸ 8 ದಿವಸ ಬೇಕಾ ನನ್ನ ಹೆಸರಲ್ಲೇ ಕೊಡ್ತಾರ, ಮುಂದೆ ಎಲ್ಲರಿಗೂ ಅನುಕೂಲ ಇಷ್ಟ. ನಮ್ಮೂರಲ್ಲಮ್ಮ ಈಗ 17 ಪಂಚಾಯತಿ ಮುಗಿಸಿ ಬಂದಿದ್ದಾವ, 14 ಪಂಚಾಯತಿ ಮುಗಿಸಿ 17 ಪಂಚಾಯತಿ ನಿಮ್ಗೆ ಕೇಳ್ರಿ. ಅವ್ರು ಸ್ವತಃ KSRTC ಅವರ ಮಾಗಿಗೆ ಹೋಗಿ ನಿಂತು ತೆಗಿಸ್ಕೊಂಡ್ಬಂದು ಇವತ್ತು ಮಾಗಿ ಒಳಗೆ 3 ಕಿಲೋಮೀಟರ್ ಹೇಳ್ತಿದ್ರು, 3 ಕಿಲೋಮೀಟರ್ ನಡ್ಕೊಂತ ಮರುದಿವಸ ಹೋಗಿ ಆ ರೋಡ್ ಆಫೀಸಲ್ಲಿ ಹೋಗಿ ರೋಡ್ ಮಾಡಿಸಿ ಇವತ್ತು ಬಸ್ ಬರೋಂಗ್ ಮಾಡಿ ಬಂದ್ವಿ. ನಮ್ಮ ತಾಲೂಕದ ಪಂಚಾಯತ್ ಜನ ಬರ್ತಾರೆ, ಅದು ನಮ್ಮ ಮೀಟಿಂಗ್ ಸಂಘ ಹೋಗುತ್ತದ ಊರು. ಈ ಬಂದ್ರೆ ನಾ ಗಟ್ಟಿಯಾಗಿ ನೀವೇ ನಡೆದು ಬಿಡ್ಬೇಕಾರೆ ನಾ ಬರ್ತೀವಿ ಇಲ್ಲ. ಮೊಟ್ಟ ಮೊದಲನೇದಾಗಿ ಈ ಪಂಚ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ ನಮ್ಮ ನಾಯಕರು, ಜನಪ್ರಿಯ ಶಾಸಕರು, ಕರ್ನಾಟಕ ಲಿಂಗಾಯತ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶಪ್ಪನವರು ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಈ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ 5 ಯೋಜನೆಗಳನ್ನು ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಏನು ಕುಂದುಕೊರತೆಗಳದಾವ ಅಲ್ಲೇ ನಿವಾರಣೆ ಮಾಡಿ, ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಏನಿರ್ತವೆ, ನಮ್ಮ ಅಂಗನವಾಡಿ ಸೂಪರ್ವೈಸರ್ ಆಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಟೀಚರ್ ಆಗಿರ್ಬೋದು, ಪಾಪ ಅವ್ರಿಗೆ ಆಫೀಸ್ ಗೊತ್ತಿರೋದಿಲ್ಲ, 2,000 ರೂಪಾಯಿ ಬಂದಿಲ್ಲ ಅಂತ ಹೇಳ್ತಿರ್ತಾರೆ.
ಅಂಥವ್ರಿಗೆ ತಾವು ಅನುಕೂಲ ಮಾಡಿ ಕೊಡ್ತೀರಂತ ಹೇಳ್ತಾ ಈ ಸಮಾರಂಭದಲ್ಲಿ ನನ್ನ 5 ಇಲಾಖೆಗಳು ತಮ್ಮಲ್ಲಿ ಪ್ರತಿಯೊಂದು ಇಲಾಖೆ ಬಗ್ಗೆ ಎಳೆಯಾಗಿ ಈಗಾಗಲೇ ತಿಳಿಸಿದ್ದಾರೆ. ಇನ್ನೂ ಕೂಡ ನಾನು ಅವ್ರಿಗೆ ಸೂಚನೆಯನ್ನು ಕೊಡ್ತೀನಿ. ನಾನು ಸಿಡಿಪಿ ಅವ್ರಿಗೆ ಒಬ್ಬರೇ ಹೇಳಿದೆ, ಈ 5 ಇಲಾಖೆಗೆ ಸಂಬಂಧಪಟ್ಟಂಗ ನನ್ನ ಪಂಚಾಯತಿ ವ್ಯಾಪ್ತಿಯೊಳಗೆ ಅಂದ್ರೆ ನಮ್ಮ ಪಂಚಾಯತ್ ಅಂದ್ರೆ ನನಗೆ 21 ಪಂಚಾಯತ್ ಬರ್ತಾವೆ ಈ ಮತಕ್ಷೇತ್ರ. ಆಗ ವಿಶೇಷವಾಗಿ ಒಂದು ಯೋಜನೆ ಅಂದ್ರೆ 99.9 ತನ ನಾವೆಲ್ಲ ಆಲ್ರೆಡಿ ನಮ್ಮ ಇಲಾಖೆಗಳ ಕೆಲಸವನ್ನು ಮಾಡಿದ್ದೇವೆ. ಅವರಿಗೆ ಎಲ್ಲೂ ಹೆಗ್ಗಳ ಪಂಚಾಯತಿಯಲ್ಲಿ ತುಂಬ ಧನ್ಯವಾದ ಹೇಳಿಲ್ಲ. ವಿಶೇಷವಾಗಿ ಅವರಿಗೆ ನಮ್ಮ 5 ಇಲಾಖೆದವರಿಗೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವುದರಿಂದ ಅವರಿಗೆ ಸೂಚನೆ ಕೊಟ್ಟಿರ್ಬೋದು, ಒಮ್ಮೊಮ್ಮೆ ಏನೋ ಸ್ವಲ್ಪ ಸಿಟ್ಟನ್ನು ಮಾಡಿರ್ಬೋದು. ದಯವಿಟ್ಟು ಕ್ಷಮ ಇರಲಿ. ಇನ್ನೂ ಪಂಚಾಯತಿಗಳಿದ್ದಾವೆ. ಇನ್ನೂ ಹುಡುಗನ ನಗರದಲ್ಲಿ 8 ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ. ಅಮೀನ್ಗಢದಲ್ಲಿ 4, ಕಮತಿಗೆಯಲ್ಲಿ 6. ಹೀಗೆ ಈ ನಿರಂತರ ಈ 1 ತಿಂಗಳಿಂದ ಈ ಪಂಚಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿರಂತರವಾಗಿ 1 ತಿಂಗಳ ಸತತವಾಗಿ ಈ ಪ್ರಯತ್ನ ನಡೆದಿದೆ. ನಮ್ಮ ಶಾಸಕರಿಗೆ, ನಮ್ಮ ಕಾಶಪ್ಪರ ಸಾಹೇಬರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ ಸಮೇತ ಸಾಲದಂತ ಹೇಳ್ತಾ, ಇನ್ನೇನಾದರೂ ಊರಿನ ಸಮಸ್ಯೆ ಇದ್ದರೆ ನಮ್ಮ ಹಿರಿಯರು ಹೇಳಿದ್ರು, ಆ ಮಂಗಲ ನೋಡ್ರಿ ನೀವೆಲ್ಲ ಹಿರಿಯರದು, ನಾನೊಬ್ಬ ಸಣ್ಣ ನಿಮ್ಮ ಜೊತೆ ಕೈ ಮುಡಿಸ್ತೀನಿ. ಶಾಸಕರಿಗೆ ನಮ್ಮ ಕಾಶಪ್ಪರ ಸಾಹೇಬರಿಗೆ ವಿನಂತಿ ಮಾಡ್ಕೊತೀನಿ, ಅವ್ರಿಗೆ ಗಂಟು ಬಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಆದ್ರೂ ಸಮೇತ ನಾನು 20-25 ಲಕ್ಷ ರೂಪಾಯಿನ ಕೊಡಿಸ್ಲಿಕ್ಕೆ ನಮ್ಮ ಸಾಹೇಬರಿಗೆ ನಾನು ಗಂಟು ಬೀಳ್ತೀನಿ ಅಂತ ತಿಳ್ಕೊಂಡು ಹೇಳಿ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.